ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ನಂದಿ ಬೆಟ್ಟಕ್ಕೆ ಹೋಗಿದ್ದೆ. ನಂತೂ ತುಂಬಾ ಸುಂದರವಾದ ಸ್ಥಳ ಅಂತಲೇ ಹೇಳ್ಬೋದು. ಈ ನಂದಿ ಬೆಟ್ಟದ ಒಂದು ಕಿರುನೋಟ ನೋಡ್ಕೊಂಬರೋಣ. ಇದು ಟಿಪ್ಪು ಡ್ರಾಪ್ ಅಂತ. ಇದು ಈ ಕಡೆ ಹೋಗ್ಬೇಕು ಈ ಜಾಗಕ್ಕೆ. ಅಲ್ಲಲ್ಲಿ ರೂಟ್ ಮ್ಯಾಪ್ ಹಾಕಿರ್ತಾರೆ. ನಾವು ಎಲ್ಲೆಲ್ಲಿ ಹೋಗಬೇಕು ಅಂತ ಅಲ್ಲಿ ನೋಡ್ಕೊಂಡೋದ್ರೆ ತುಂಬಾ ಸುಲಭ ಆಗುತ್ತೆ. ತುಂಬಾ ಚೆನ್ನಾಗಿದೆ ಎಲ್ಲ ಜಾಗಗಳು ಅಷ್ಟೇ. ಇಲ್ಲಿ ಸನ್ರೈಸ್ ನೋಡಬೇಕು ಅಂದರೆ ನಾವು ಬೆಳಗಿನ ಜಾವನೇ ಹೋಗಬೇಕಾಗುತ್ತೆ, ಸೂರ್ಯ ಹುಟ್ಟೋದಕ್ಕೆ ಮೊದಲು. ಆಗ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆಗಂತೂ ಮಂಜು ತುಂಬಾ ಇರುತ್ತೆ. ಊಟಿಯಲ್ಲಿ ಹೇಗೆ ತಣ್ಣಗಿರುತ್ತೋ ಆ ರೀತಿ ಇರುತ್ತೆ. ಆ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಲ್ಲಿ ಸುಂದರವಾದ ಗಿಡಗಳು ಕಾಣುತ್ತೆ. ಶೋ ಗಿಡಗಳಾಗಲಿ, ಹೂವಿನ ಗಿಡಗಳಾಗಲಿ. ಇದು ವ್ಯೂ ಪಾಯಿಂಟ್ಗೆ ಹೋಗೋ ಜಾಗ ಮೇಲೆ. ಅಲ್ಲೇ ಒಂದು ಸ್ವಲ್ಪ ಮುಂದಕ್ಕೆ ಬೆಟ್ಟದ ಮೇಲೆ ದೇವಸ್ಥಾನಗಳಿದೆ. 2 ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ, ಬಸವೇಶ್ವರ ದೇವಸ್ಥಾನ ಅಂತ. ಇದನ್ನೆಲ್ಲ ಬಿಟ್ಟು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಡೆಯೋಕ್ಕಾಗಲ್ಲ ಅನ್ನೋರು ಬಸ್ಸುಗಳಿದೆ. 25 ರೂಪೀಸ್ ತೊಗೊಳ್ತಾರೆ, ಒಬ್ರಿಗೆ ಚಾರ್ಜ್ ಮಾಡ್ತಾರೆ. ತೊಗೊಂಡು ನಾವು ಬಸ್ ಹತ್ಕೊಂಡು ಹೋದರೆ ಮೇಲೆ ವ್ಯೂ ಪಾಯಿಂಟ್ ಹತ್ರ ಬಿಡ್ತಾರೆ. ಮತ್ತೆ ಮುಗಿಸ್ಕೊಂಡು ನಾವು ರಿಟರ್ನ್ ಬರ್ಬೋದು. ಈ ರೀತಿ ವ್ಯೂ ಪಾಯಿಂಟ್ ಸಿಗುತ್ತೆ. ಇದಂತೂ ತುಂಬ ಸುಂದರವಾಗಿದೆ ನೋಡೋಕ್ಕೆ. ಇಲ್ಲಿಂದಂತೂ ಪ್ರಕೃತಿ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಇಲ್ಲಿ ಮೇಲೆ ವ್ಯೂ ಪಾಯಿಂಟ್ ಹತ್ರನೂ ಅಂಗಡಿಗಳಿದೆ, ಕಾಫಿ ಟೀ ಎಲ್ಲ ಸಿಗುತ್ತೆ. ನಂದಿನಿ ಪಾರ್ಲರ್ ಇದೆ. ನಡೆಯೋಕ್ಕಾಗೋ ಅಂಥವ್ರು ಆದಷ್ಟು ನಡ್ಕೊಂಬಂದ್ರೇ ಪ್ರಕೃತಿ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಡೆಯೋಕ್ಕಾಗದೇ ಇರೋ ಅಂಥವ್ರು ಬಸ್ಸನ್ನು ಬೇಕಾದರೆ ಬಳಸ್ಕೊಬೋದು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವ್ಯೂ ಪಾಯಿಂಟಿಂದ ನೋಡೋಕ್ಕೆ ಪ್ರಕೃತಿ. ಅಲ್ಲಲ್ಲಿ ರೂಟ್ ಮ್ಯಾಪ್ಸ್ ಹಾಕಿರ್ತಾರೆ. ಇದನ್ನು ನೋಡ್ಕೊಂಡು ನಾವು ನೀಟಾಗಿ ಎಲ್ಲೆಲ್ಲಿ ಹೋಗಬೇಕು ಅಂತ ಹೋಗ್ಬೋದು. ವ್ಯೂ ಪಾಯಿಂಟ್ಗೆ ಇದು ನಡ್ಕೊಂಡು ಹೋಗೋ ದಾರಿ. ಈ ಕಡೆ ಈ ಮೆಟ್ಲ ಮೇಲಿಂದ ನಡ್ಕೊಂಡು ಹೋದರೆ ಮೇಲೆ ಹೋಗ್ಬೋದು. ಬೆಟ್ಟ ನೋಡ್ಕೊಂಡು ಕೆಳಗೆ ಇಳಿದ ಮೇಲೆ ಅಲ್ಲೂ ಅಷ್ಟೇ ನಂದಿನಿ ಪಾರ್ಲರ್ ಇದೆ. ಬೇಕಾಗಿದ್ದ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಕಾಫಿ, ಟೀ, ಬಾದಾಮ್ ಮಿಲ್ಕ್ ಎಲ್ಲ ಸಿಗುತ್ತೆ. ಅಲ್ಲಿ ಮೇಲೆ 9 ಗಂಟೆ ಆದರೂ ಮಂಜು ಇದೇ ರೀತಿ ಇರುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕೆಳಗಡೆ ಕಲ್ಯಾಣಿನೂ ಇದೆ ನೋಡಿ. ಈ ರೀತಿ ಅಂದರೆ ಒಳಗಡೆ ಹೋಗೋಕ್ಕೆ ಯಾರನ್ನೂ ಬಿಡಲ್ಲ. ಫುಲ್ ಎಲ್ಲ ಕಡೆನೂ ಕ್ಲೋಸ್ ಮಾಡಿದ್ದಾರೆ. ಹಾಗೆ ಹೊರಗಡೆಯಿಂದನೇ ನೋಡ್ಬೋದು. ಈ ಥರ ಹೂ ಗಿಡಗಳಂತೂ ತುಂಬಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅಲ್ಲಿ ಗಿಡದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಗಿಡಗಳನ್ನೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ.
ಇದು ಕೆಳಗಡೆ ಎಲ್ಲ ಪಾರ್ಕಿಂಗ್ ಪ್ಲೇಸ್. ಇಲ್ಲಿಂದ ನಾವು ಮೇಲಕ್ಕೆ ಹತ್ಕೊಂಡು ಹೋಗಬೇಕಾಗುತ್ತೆ. ಅಲ್ಲಲ್ಲೂ ವ್ಯೂ ನೋಡೋಕ್ಕೆ ಅಂತಲೇ ಒಂದು ಸ್ವಲ್ಪ ಜಾಗ ಮಾಡಿದ್ದಾರೆ. ಅಲ್ಲಲ್ಲಿ ನಿಂತ್ಕೊಂಡು ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮಗೆ ನಂದಿ ಬೆಟ್ಟದ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ, ಮಿಸ್ ಮಾಡದೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.